ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರು ಗಲ್ಲಿಗೇರಿಸಿದ ನಂತರ ರಾಯಣ್ಣನ ಆಸೆಯಂತೆ ಅವರನ್ನು ನಂದಗಡದಲ್ಲಿ ಸಮಾಧಿ ಮಾಡಬೇಕು ಅನ್ನೋದು ರಾಯಣ್ಣನ ಒಂದು ಆಸೆ ಆಗಿರುತ್ತೆ. ಆ ಆಸೆಯ ಪ್ರಕಾರವೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ದೇಹವನ್ನ ನಂದಗಡದಲ್ಲಿ ಸಮಾಧಿ ಮಾಡಲಾಗುತ್ತೆ. ಅದಾದ ಮೇಲೆ ಸಂಪಂಗಾವಿ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಕೆಂಚಮ್ಮ ಮತ್ತು ಬಿಚ್ಚುಗತ್ತಿ ಚನ್ನಬಸಪ್ಪ ಮುಂತಾದವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕುಳಿತುಕೊಳ್ತಿದ್ದಂತಹ ಕಟ್ಟೆಗೆ ಸಂಗೊಳ್ಳಿ ರಾಯಣ್ಣ ಕಟ್ಟೆ ಅಂತ ನಾಮಕರಣವನ್ನು ಸಹ ಮಾಡ್ತಾರೆ. ಕಟ್ಟೆಯ ಮೇಲೆ ಆತನು ಕುಸ್ತಿ ತಾಲೀಮಿಗೆ ಬಳಸಿದಂತಹ ಲೋಡು ಮತ್ತು ಶಕ್ತಿಗಲ್ಲನ್ನು ಸ್ಥಾಪಿಸಿ ಅವುಗಳಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಸಂಗೊಳ್ಳಿ ಗ್ರಾಮದ ಹಿರಿಯ ಸಂಗೊಳ್ಳಿ ರಾಯಣ್ಣ ಕಟ್ಟೆಯ ಮೇಲೆ ಸ್ಥಾಪಿಸಿದ ಶಕ್ತಿಗಲ್ಲು ಮತ್ತು ಲೋಡುಗಳಿಗೆ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಾರೆ. ಶಕ್ತಿಗಲ್ಲಿನಲ್ಲಿ ವೀರಸನ ಭಂಗಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ಸುಂದರ ಮೂರ್ತಿಯನ್ನ ಕೆತ್ತಿಸ್ತಾರೆ. ಆತನ ಸ್ಮರಣೀಯ ಹಿನ್ನೆಲೆ ಹೊಂದಿರುವ ಪಾರಿವಾಳ ಸ್ಪರ್ಧೆಯನ್ನು ಸಹ ಏರ್ಪಡಿಸ್ತಾರೆ. ಆ ಗೆಲುವಿನ ಸಂಭ್ರಮ ಸೇರಿಕೊಂಡು ದವನದ ಹುಣ್ಣಿಮೆ ಅಂದ್ರೆ ಚೈತ್ರ ಪೌರ್ಣಮಿಯಲ್ಲಿ ಆ ಸಮಯದಲ್ಲಿ ಜಾತ್ರೆಯನ್ನು ಪ್ರಾರಂಭಿಸ್ತಾರೆ. ಅಂದು ಬೀರೇಶ್ವರ ಜಯಂತಿನೂ ಸಹ ಆಗಿರುತ್ತೆ. ಆಂಗ್ಲರ ಅಂದ್ರೆ ಬ್ರಿಟಿಷರ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಜಾತ್ರೆಯನ್ನು ಆಚರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬ್ರಿಟಿಷರಿಗೆ ಬೀರಪ್ಪ, ಊರಿನವರಿಗೆ ರಾಯಪ್ಪ ಅಂತ ಊರಿನ ಜನರು ಘೋಷಣೆಯನ್ನ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಜಾಗವನ್ನ ಉಳಿಸಿಕೊಂಡು ಮತ್ತು ಕಾಪಾಡಿಕೊಂಡು ಇದನ್ನು ಅಭಿವೃದ್ಧಿ ಪಡಿಸಿಕೊಂಡು ಮುಂದೆ ಹೋಗಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ನಮ್ಮ ರಾಜ್ಯ ಸರ್ಕಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರವನ್ನು ಸಹ ಹುಟ್ಟಾಕುತ್ತೆ. ಆ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದವರು ಈ ಒಂದು ಜಾಗ ಮತ್ತು ಈ ಜಾಗದ ಸುತ್ತಮುತ್ತ ಏನು ಜಾಗವನ್ನು ಎಕ್ಸ್ಟ್ರಾ ವಶಪಡಿಸಿಕೊಂಡು ಇಲ್ಲಿ ಸಂಗೊಳ್ಳಿ ರಾಯಣ್ಣ ಪಾರ್ಕ್ ಅಂತ ಒಂದು ಹೆಸರಿನಲ್ಲಿ ನಿರ್ಮಾಣ ಮಾಡಿ ಸುಮಾರು 4 ರಿಂದ 5 ಕೋಟಿ ವೆಚ್ಚದಲ್ಲಿ ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಾಣವಾಗಿರುವಂತಹ ರೂಮ್ಗಳಾಗಿರ್ಬೋದು, ಹಾಲ್ಗಳಾಗಿರ್ಬೋದು. ತುಂಬಾ ಜನ ಈ ಶೌರ್ಯಭೂಮಿ ಮತ್ತು ಸಂಗೊಳ್ಳಿ ರಾಯಣ್ಣನ ಈ ಸಂಬಂಧಪಟ್ಟ ನಂದಗಡ ಸಂಗೊಳ್ಳಿ ರಾಯಣ್ಣನಿಗೆ ಏನೇನು ಸಂಬಂಧಪಟ್ಟಿದೆಯೋ ಈ ಜಾಗಗಳಿಗೆ ಪ್ರವಾಸಿ ತಾಣಗಳಿಗೆ ವಿಸಿಟ್ ಮಾಡುವಂತ ಪ್ರವಾಸಿಗರು ಈ ಕಡೆಗೆ ಬರ್ತಾರೆ. ಅಷ್ಟೇ ಜಿಲ್ಲೆ ಪಕ್ಕದಲ್ಲೇ ಕಿತ್ತೂರು ಸಹ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಗೆ ಸಂಬಂಧಪಟ್ಟಂತಹ ಒಂದು ಜಾಗಗಳಾಗಿರ್ಬೋದು, ಅಲ್ಲಿಗೂ ಸಹ ಭೇಟಿ ನೀಡ್ತಾರೆ. ಇಲ್ಲಿ ಹತ್ತಿರದಲ್ಲಿರೋದು ಇನ್ನೊಂದು ಮುಖ್ಯವಾದ ಜಾಗ ಅಂತಂದ್ರೆ ಸವದತ್ತಿ. ಇಷ್ಟೆಲ್ಲ ಒಳ್ಳೊಳ್ಳೆ ಜಾಗಗಳಿದಾವೆ. ಇವುಗಳನ್ನ ನೋಡೋದಕ್ಕೆ ಬರುವಂತ ಪ್ರವಾಸಿಗರು ಬರ್ತಾರೆ. ಅವರಿಗೆ ಆದ್ರೆ ಇಲ್ಲಿಗೆ ಬರುವಂತ ತುಂಬಾ ಜನಕ್ಕೆ ಈ ಒಂದು ವಿಚಾರ ಗೊತ್ತಿಲ್ಲ. ಏನು ಅಂತಂದ್ರೆ ಇಲ್ಲಿರುವಂತಹ ರೂಮ್ಸ್ಗಳು ಮತ್ತು ಹಾಲ್ಗಳು ಕಂಪ್ಲೀಟ್ ಫ್ರೀ ಇರುತ್ತೆ ಅಂತ. ಹೌದು, ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ಉಚಿತವಾಗಿ ಇಲ್ಲಿ ಸ್ಟೇ ಮಾಡ್ಕೊಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಕಂಪ್ಲೀಟ್ ಫ್ರೀ, ಯಾವುದೇ ರೀತಿಯ ದುಡ್ಡು ನಿಮ್ಗೆ ಯಾರು ಇಲ್ಲಿ ಚಾರ್ಜ್ ಮಾಡೋದಿಲ್ಲ. ಇಲ್ಲಿಗೆ ಈ ರೂಮ್ಗಳನ್ನ ನೋಡ್ಕೊಳ್ಳೋದಕ್ಕೆ ಮತ್ತು ಇಲ್ಲಿ ಈ ಜಾಗವನ್ನ ನೋಡ್ಕೊಳ್ಳೋದಕ್ಕೆ ಅಂತಾನೆ 2 ರಿಂದ 3 ಜನ ಇಲ್ಲಿ ನೇಮಕವನ್ನ ಮಾಡಿದ್ದಾರೆ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರದವರು. ಸೊ ಮತ್ತೊಮ್ಮೆ ಇಲ್ಲಿ ಸ್ಟೇ ಬಂದು ಕಂಪ್ಲೀಟ್ ಫ್ರೀ ಇರುತ್ತೆ. ಯಾವುದೇ ರೀತಿ ₹1 ಚಾರ್ಜ್ ಮಾಡೋದಿಲ್ಲ. ತುಂಬಾ ಜನಕ್ಕೆ ಈ ಒಂದು ವಿಚಾರ ಗೊತ್ತಿರೋದಿಲ್ಲ. ಇಲ್ಲಿಗೆ ಬರುವಂತ ಪ್ರವಾಸಿಗರು ದೂರದ ಬೈಲಹೊಂಗಲ ಈ ಕಡೆಗೆಲ್ಲ ರೂಮ್ಗಳಿಗೆ, ಹೋಮ್ ಸ್ಟೇಗಳಿಗೆ ಹೋಗ್ಬಿಡ್ತಾರೆ. ಆದ್ರೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಾಣವಾಗಿರುವಂತಹ ಈ ಒಂದು ರೂಮ್ಗಳನ್ನ ಸದುಪಯೋಗ ಪಡಿಸ್ಕೊಳ್ಳೋಣ. ಅಷ್ಟೇ ಅಲ್ಲದೆ ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಗ್ರಾಮದಲ್ಲಿ ಅಂದ್ರೆ ಸಂಗೊಳ್ಳಿಯಲ್ಲಿ ಪ್ರತಿನಿತ್ಯ ಈ ಒಂದು ರಾಯಣ್ಣನ ಗುಡಿಯ ಮುಂದೆ ಭಜನೆಗಳು ಮತ್ತು ಪ್ರಾರ್ಥನೆಗಳು ನಡೀತಾನೆ ಇರುತ್ತೆ. ಇದನ್ನ ಇಲ್ಲಿಗೆ ಬರುವಂತ ಭಕ್ತಾದಿಗಳು ಸಂಪೂರ್ಣವಾಗಿ ನೋಡ್ಬೋದು. ಈ ಒಂದು ಭಜನೆಯಲ್ಲೂ ಸಹ ನಾವು ಸಹ ಭಾಗವಹಿಸಬಹುದು. ಈ ಒಂದು ಸಂಗೊಳ್ಳಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ಗುಡಿ ಅಷ್ಟೇ ಅಲ್ಲದೆ ಸಂಗೊಳ್ಳಿ ರಾಯಣ್ಣ ಶೌರ್ಯಭೂಮಿ ಅಂತ ಒಂದು ಶೌರ್ಯಭೂಮಿಯ ಪಾರ್ಕ್ ಅನ್ನ ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಾಣ ಮಾಡಿದ್ದಾರೆ. ಸುಮಾರು ಇದು ಒಂದು 10 ರಿಂದ 12 ಎಕರೆ ವ್ಯಾಪ್ತಿಯಲ್ಲಿ ಹೊಂದಿರುವಂತಹ ಒಂದು ಜಾಗ. ಈ ಒಂದು ಶೌರ್ಯಭೂಮಿಯಲ್ಲಿ ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಂದ ಹುಟ್ಟಿನಿಂದ ಕೊನೆಯ ಸಾವಿನ ತನಕ ಏನೇನೆಲ್ಲ ತನ್ನ ಜೀವನದಲ್ಲಿ ಆಯಿತು ಅನ್ನೋದನ್ನ ನಮಗೆ ಕಂಪ್ಲೀಟ್ ಚಿತ್ರಣವನ್ನ ಈ ಒಂದು ಶೌರ್ಯಭೂಮಿಯಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ.